ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಯುದ್ಧ ಕ್ರಮಗಳನ್ನು, ಯುದ್ಧಕ್ಕೆ ತಕ್ಕ ಕಾಲ, ದೇಶ, ಸೈನ್ಯ ಮುಂತಾದವನ್ನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ 100ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಭೀಷ್ಮನನ್ನು ನೋಡಿ, ಪಿತಾಮಹ, ಜಯಾಭಿಲಾಷಿಗಳು ಧರ್ಮಲೋಪವನ್ನು ಲಕ್ಷಿಸದೆ ರಾಜದಂಡದ ಭಯವನ್ನು ತೋರಿಸಿ ಸೈನ್ಯವನ್ನು ಯುದ್ಧಕ್ಕಾಗಿ ಮುಂದೆ ತಳ್ಳುವುದು ಹೇಗೆ, ಅದನ್ನು ನನಗೆ ತಿಳಿಸಬೇಕು ಎನ್ನಲು, ಭೀಷ್ಮನು, ಕೆಲವರು ಕ್ಷತ್ರಿಯ ಧರ್ಮವನ್ನು ಅನುಸರಿಸಬೇಕೆಂದು ತಾವೇ ಆ ಮಾರ್ಗದಲ್ಲಿ ನಡೆದುಕೊಳ್ಳುವರು. ಮತ್ತೆ ಕೆಲವರು ಹೇಗಿದ್ದರೂ ಮರಣವು ಇದ್ದೇ ಇರುವುದೆಂಬ ನಿಶ್ಚಯದಿಂದ ಮುಂದೆ ನುಗ್ಗುವರು. ಇನ್ನು ಕೆಲವರು ಹಿರಿಯರ ಆಚಾರವೆಂಬ ಶ್ರದ್ಧೆಯಿಂದ ಅದನ್ನು ಆಚರಿಸುವರು. ಬೇರೆ ಕೆಲವರು ರಾಜ ಭಯಕ್ಕಾಗಿ ಅದನ್ನು ನಡೆಸುವರು. ಕಾಲ ವಿಳಂಬವಿಲ್ಲದೆ ಆಗಲೇ ಫಲವನ್ನು ಕೊಡತಕ್ಕ ಧರ್ಮಗಳನ್ನು ನಿನ್ನ ಅರ್ಥಸಿದ್ಧಿಗಾಗಿ ನಿನಗೆ ಉಪದೇಶಿಸುವೆನು ಕೇಳು. ಮರ್ಯಾದೆ ಮೀರಿದ ದಸ್ಯುಗಳು ಲೋಕ ವಿರೋಧಿಗಳೆನಿಸಿರುವರು. ಅಂತಹವರನ್ನು ಶಿಕ್ಷಿಸುವುದಕ್ಕಾಗಿಯೂ ಮತ್ತು ಕಾರ್ಯಸಿದ್ಧಿಗಾಗಿಯೂ ವೇದ ವಿಹಿತಗಳಾದ ಹಲವು ಉಪಾಯಗಳುಂಟು. ಪ್ರಜ್ಞೆಯನ್ನು ಉಪಯೋಗಿಸುವುದರಲ್ಲಿ ರುಜು ಮಾರ್ಗವೊಂದು, ವಕ್ರವಾದುದೊಂದು. ರಾಜನು ಅವೆರಡನ್ನು ಚೆನ್ನಾಗಿ ತಿಳಿದಿರಬೇಕು. ಆದರೆ ವಕ್ರ ಬುದ್ಧಿಯನ್ನು ಮತ್ತೊಬ್ಬರ ಬಾಧೆಗಾಗಿ ಉಪಯೋಗಿಸಬಾರದು. ತನಗೆ ಅಪಾಯ ಸಂಭವಗಳಲ್ಲಿ ಮಾತ್ರ ಆ ಅಪಾಯವು ತಪ್ಪುವುದಕ್ಕಾಗಿ ಅದನ್ನು ಉಪಯೋಗಿಸಬೇಕು. ಶತ್ರುಗಳು ಕೆಲವು ವೇಳೆ ತನ್ನನ್ನು ಕೆಡಿಸಲು ತನ್ನಲ್ಲಿಯೇ ಸೇರಿ ಕಪಟೋಪಚಾರಗಳನ್ನು ಮಾಡುವರು. ರಾಜನು ಬುದ್ಧಿವಂತನಾದರೆ ಆ ಕಪಟಗಳನ್ನೆಲ್ಲ ತಿಳಿದು ಕಪಟೋಪಾಯದಿಂದಲೇ ಅದನ್ನು ತಪ್ಪಿಸಿಕೊಂಡು ಆ ಶತ್ರುಗಳಿಗೂ ತಕ್ಕ ಪ್ರತೀಕಾರ ಮಾಡಬೇಕು. ಯುದ್ಧಕ್ಕೆ ಹೊರಡುವ ರಾಜನಲ್ಲಿ ಆನೆಗಳಿಗೆ ಹಾಕತಕ್ಕ ಕವಚಗಳು, ಹಸು, ಎತ್ತು, ಬೆಟ್ಟದ ಹಾವು ಮುಂತಾದವುಗಳ ಚರ್ಮಗಳು, ಒಳ್ಳೆಯ ಬಾಣಗಳು, ಕಬ್ಬಿಣದ ಮುಳ್ಳುಗಳು, ದೃಢವಾದ ಕವಚಗಳು, ಚೆನ್ನಾಗಿ ತೀಡಿ ಹದವಾಗಿ ನೀರನ್ನು ಕುಡಿಸಿದ ಆಯುಧಗಳು, ಲೋಹಗಳಿಂದ ಮಾಡಿದ ಯುದ್ಧ ಕವಚಗಳು ಇವೆಲ್ಲ ಸಿದ್ಧವಾಗಿರಬೇಕು. ಧ್ವಜ ಪತಾಕೆಗಳು ವಿವಿಧ ವರ್ಣಗಳಿಂದ ಕೂಡಿದವುಗಳಾಗಿರಬೇಕು. ವೃಷ್ಟಿ, ತೋಮರ, ಖಡ್ಗ, ಕೊಡಲಿ ಮುಂತಾದ ಆಯುಧಗಳೆಲ್ಲವೂ ಹರಿತವಾಗಿರಬೇಕು. ಹಲಗೆಗಳಿಂದಲೂ ಚರ್ಮಗಳಿಂದಲೂ ಮಾಡಿದ ಹಲವು ಗುರಾಣಿಗಳು ಸಮೃದ್ಧವಾಗಿರಬೇಕು. ಆಯುಧಗಳೆಲ್ಲವೂ ಯಾವಾಗಲೂ ಸಿದ್ಧವಾಗಿರಬೇಕು. ಯುದ್ಧವೀರರು ಉತ್ಸಾಹ ವಿಶಿಷ್ಟರಾಗಿರಬೇಕು. ಸೈನ್ಯವನ್ನು ಹೊರಡಿಸುವುದಕ್ಕೆ ಚೈತ್ರ ಮಾಸವು, ಮಾರ್ಗಶಿರ ಮಾಸವು ಉಚಿತ ಕಾಲಗಳು. ಏಕೆಂದರೆ ಆ ಕಾಲದಲ್ಲಿ ಭೂಮಿಯು ಜಲಸಮೃದ್ಧವಾಗಿ ಸಸ್ಯ ಸಮೃದ್ಧವಾಗಿರುವುದು. ಆ ಕಾಲದಲ್ಲಿ ಚಳಿ, ಮಳೆ, ಬಿಸಿಲು ಮುಂತಾದವುಗಳ ಬಾಧೆಯು ಹೆಚ್ಚಾಗಿರದು. ಅಂತಹ ಅನುಕೂಲ ಕಾಲದಲ್ಲಿ ಅಥವಾ ಶತ್ರುಗಳಿಗೆ ಅಂತಹ ಅನುಕೂಲವೊಂದು ಇಲ್ಲದಿದ್ದಾಗ ಅವರ ಮೇಲೆ ದಂಡೆತ್ತಬೇಕು. ಶತ್ರು ಸೈನ್ಯವನ್ನು ನಿಗ್ರಹಿಸುವುದಕ್ಕೆ ಇವೆಲ್ಲ ಒಳ್ಳೆಯ ಉಪಾಯಗಳೇ. ಗೂಢಚಾರರಿಗೆ ಚೆನ್ನಾಗಿ ಪರಿಚಿತವಾದ ಮತ್ತು ಹುಲ್ಲು ನೀರು ಸಮೃದ್ಧವಾದ ಸಮ ಪ್ರದೇಶಗಳಲ್ಲಿಯೇ ಸೈನ್ಯವನ್ನು ನಡೆಸಬೇಕು. ಅರಣ್ಯದಲ್ಲಿ ಸಂಚರಿಸುವ ಕಾಡು ಮೃಗಗಳ ಗುಂಪಿನಂತೆ ಸೈನ್ಯವನ್ನು ನಡೆಸಬಾರದು. ಅಂತಹ ಅರಣ್ಯ ಪ್ರದೇಶದಲ್ಲಿ ನಿರ್ಭಯವಾಗಿ ಸಂಚರಿಸತಕ್ಕ ಆಳುಗಳನ್ನೇ ಸೈನ್ಯದಲ್ಲಿ ನಿಯಮಿಸಬೇಕು. ಪರಾಕ್ರಮಶಾಲಿಗಳಾಗಿ ಒಳ್ಳೆ ಶೂರ ಕುಲದಲ್ಲಿ ಹುಟ್ಟಿದ ಯುದ್ಧವೀರರೇ ಸೈನ್ಯದ ಮುಂಭಾಗದಲ್ಲಿರಬೇಕು. ಜಲ ಸಮೃದ್ಧವಾದ ಸ್ಥಳಗಳಲ್ಲಿಯೂ ಮೈದಾನಗಳಲ್ಲಿಯೂ ಸೈನ್ಯವನ್ನು ಇರಿಸಬೇಕು. ಹಾಗಿದ್ದರೆ ಮಾತ್ರ ಶತ್ರು ಭಟರನ್ನು ತಡೆಯಬಹುದು. ಯುದ್ಧ ನಿಪುಣರು ಅರಣ್ಯಕ್ಕೆ ಸಮೀಪದ ಮೈದಾನಗಳೇ ಯುದ್ಧಕ್ಕೆ ಉತ್ತಮ ಸ್ಥಳವೆಂದು ಅಭಿಪ್ರಾಯಪಡುವರು. ಬೊಕ್ಕಸವು ಸೈನ್ಯವನ್ನು ಇರಿಸುವ ಸ್ಥಳಕ್ಕೆ ಸಮೀಪದಲ್ಲಿಯೇ ಇರಬೇಕು. ಬೊಕ್ಕಸಕ್ಕೆ ಸಮೀಪದಲ್ಲಿ ಪದಾತಿ ಸೈನ್ಯವನ್ನು ಮರೆಯಾಗಿ ಕಾವಲಿಟ್ಟಿರಬೇಕು. ಹೀಗಿದ್ದ ಪಕ್ಷದಲ್ಲಿ ಶತ್ರುಗಳನ್ನು ಕೊಲ್ಲುವುದಕ್ಕೂ ಆಪತ್ಕಾಲದಲ್ಲಿ ಆತ್ಮರಕ್ಷಣೆಗೂ ಅನುಕೂಲವಾಗುವುದು. ಸಪ್ತರ್ಷಿ ನಕ್ಷತ್ರಗಳನ್ನು ಮುಂದಿಟ್ಟುಕೊಂಡು ಬೆಟ್ಟದಂತೆ ನಿಶ್ಚಲವಾಗಿ ನಿಂತು ಯುದ್ಧ ಮಾಡಬೇಕು. ಈ ಯುದ್ಧ ವಿಧಿಗಳನ್ನು ಅನುಸರಿಸಿ ಯುದ್ಧ ಮಾಡಿದರೆ ಮಹಾಶೂರರನ್ನು ಜಯಿಸಬಹುದು. ವಾಯು, ಸೂರ್ಯ, ಚಂದ್ರರೆಂಬಿ ಮೂವರು ಇದ್ದ ಕಡೆಗೆ ಜಯವು ನಿಶ್ಚಯವು. ಈ ಮೂವರು ಉಭಯ ಪಕ್ಷಕ್ಕೂ ಇದ್ದರೆ ಅವರಲ್ಲಿ ಮೊದಲಿದ್ದವರು ಕಡೆಯವರಿಗಿಂತ ಪ್ರಬಲರಾದುದರಿಂದ ಮೊದಲಿದ್ದವರಿಗೆ ಜಯವು. ಯುದ್ಧ ಭೂಮಿಯಲ್ಲಿ ಕೆಸರು, ನೀರು, ಪ್ರಾಕಾರಗಳು, ಮಣ್ಣಿನ ಹೆಂಟೆಗಳು ಇವುಗಳಿಲ್ಲದ ಪ್ರದೇಶವೇ ಕುದುರೆಗಳ ಸಂಚಾರಕ್ಕೆ ಉತ್ತಮವೆಂದು ಯುದ್ಧ ನಿಪುಣರು ಹೇಳುವರು. ಹಳ್ಳ ತಿಟ್ಟುಗಳಿಲ್ಲದೆಯೂ ಕೆಸರಿಲ್ಲದೆಯೂ ಗುಹೆಗಳಿಲ್ಲದೆಯೂ ಇರುವ ಪ್ರದೇಶಗಳು ರಥಗಳನ್ನು ನಡೆಸುವುದಕ್ಕೆ ಉತ್ತಮ ಸ್ಥಳಗಳು. ಸಣ್ಣ ಮರಗಳು, ಹುಲ್ಲು, ನೀರು ಮುಂತಾದವು ಇರುವ ಪ್ರದೇಶಗಳಲ್ಲಿ ಗಜ ಸೈನಿಕರು ಯುದ್ಧ ಮಾಡಬೇಕು.
ಅನೇಕ ದುರ್ಗಗಳು, ದೊಡ್ಡ ಪೊದೆಗಳು, ಬಿದಿರು ಬೆತ್ತದ ಮೆಳೆಗಳು ಅಧಿಕವಾಗಿ, ಬೆಟ್ಟಗಳು ಕೋಟೆಗಳು ಇರುವ ಸ್ಥಳವು ಕಾಲಾಳುಗಳ ಯುದ್ಧಕ್ಕೆ ಉತ್ತಮವು. ಯಾವ ಸೈನ್ಯದಲ್ಲಿ ಕಾಲಾಳುಗಳು ಹೆಚ್ಚಾಗಿರುವರೋ ಆ ಸೈನ್ಯವು ದೃಢವಾಗಿರುವುದು. ಮಳೆಯಿಲ್ಲದ ಕಾಲದಲ್ಲಿ ರಥಗಳು, ಕುದುರೆಗಳು ಸೈನ್ಯದಲ್ಲಿ ಹೆಚ್ಚಾಗಿರಬೇಕು. ಮಳೆಗಾಲದಲ್ಲಿ ಗಜ ಸೈನ್ಯಗಳು, ಪದಾತಿ ಸೈನ್ಯಗಳು ಹೆಚ್ಚಾಗಿರಬೇಕು. ಇಂತಹ ಕಾಲ ದೇಶ ಗುಣಗಳನ್ನು ಚೆನ್ನಾಗಿ ತಿಳಿದೇ ಸೈನ್ಯವನ್ನು ಯುದ್ಧಕ್ಕೆ ಕಳುಹಿಸಬೇಕು. ತಿಥಿ ವಾರ ನಕ್ಷತ್ರಗಳನ್ನು ಚೆನ್ನಾಗಿ ನೋಡಿ ಶುಭ ಕಾಲದಲ್ಲಿ ದಂಡೆತ್ತುವವನೇ ಜಯ ಹೊಂದುವನು. ಹೊರಡುವಾಗ ಹಿರಿಯರ ಆಶೀರ್ವಾದಗಳನ್ನು ಪಡೆಯಬೇಕು. ನಿದ್ರಿಸುವವರು, ಹಸಿವು ಬಾಯಾರಿಕೆಗಳಿಂದ ಪೀಡಿತರಾದವರು, ತಟಸ್ಥರಾಗಿ ಇರತಕ್ಕವರು ಇಂತಹವರನ್ನು ಹೊಡೆಯಬಾರದು. ಯುದ್ಧವನ್ನು ನಿಲ್ಲಿಸಿರುವಾಗಲೂ, ರಣರಂಗವನ್ನು ಬಿಟ್ಟು ಓಡಿ ಹೋಗುವಾಗಲೂ, ಯುದ್ಧ ಸನ್ನಾಹವೇನು ಇಲ್ಲದೆ ಪ್ರಯಾಣ ಹೋಗುತ್ತಿರುವಾಗಲೂ, ನೀರನ್ನು ಕುಡಿಯುತ್ತಿರುವಾಗಲೂ, ಭುಜಿಸುವಾಗಲೂ ಹೊಡೆಯಬಾರದು. ಹುಚ್ಚರು, ಬುದ್ಧಿ ಕಲಗಿದವರು, ಬಹಳವಾಗಿ ಗಾಯಪಟ್ಟವರು, ಗಾಯದಿಂದ ಸುಕ್ಕಿದವರು, ನಂಬಿಕೆಯಿಂದ ನಿರ್ಭಯವಾಗಿ ನಿಂತಿರುವವರು, ಅರ್ಧ ಕಾರ್ಯದಲ್ಲಿ ನಿಂತವರು, ಸುರಂಗ ಮೊದಲಾದ ಶಿಲ್ಪ ಕಾರ್ಯಗಳಲ್ಲಿ ನಿಪುಣರಾದವರು, ಭಕ್ತರು, ಆಹಾರಾದಿಗಳನ್ನು ತರಲು ಶಿಬಿರದಿಂದ ಹೊರಗೆ ಬಂದವರು, ಶಿಬಿರ ನಿರ್ಮಾಪಕರು, ಅವರ ಸಹಾಯಕ್ಕಾಗಿ ಬಂದವರು, ಪರಂಪರೆಯಾಗಿ ರಾಜದ್ವಾರವನ್ನು ಕಾಯತಕ್ಕವರು, ಮಂತ್ರಿಗಳ ಮನೆ ಬಾಗಿಲನ್ನು ಕಾಯುವವರು, ಸೇನಾ ಪ್ರಮುಖರಿಗೆ ಪರಿಚರ್ಯ ಮಾಡುತ್ತಿರುವವರು, ಅವರ ಮೇಲ್ವಿಚಾರಣಕರ್ತರು ಇಂತಹವರನ್ನು ಹೊಡೆಯಬಾರದು. ನಿನ್ನ ಸೈನ್ಯದಲ್ಲಿ ಶತ್ರು ಸೈನ್ಯವನ್ನು ಭೇದಿಸಲು ಸಮರ್ಥರಾದವರನ್ನು, ಶತ್ರುಗಳು ನಿನ್ನ ಸೈನ್ಯವನ್ನು ಚದುರಿಸುತ್ತಾ ಬರುವಾಗಲೂ ನಿರ್ಭಯವಾದ ಸಾಹಸದಿಂದ ತಿರುಗಿ ತಿರುಗಿ ಒಂದುಗೂಡಿ ತಡೆಯಬಲ್ಲವರನ್ನು ನೀನು ಪಾನ ಭೋಜನಾದಿಗಳಲ್ಲಿ ನಿನಗೆ ಸಮಾನವಾಗಿ ಕಂಡು ಆದರಿಸಬೇಕು. ಅಂತಹವರ ವೇತನಗಳನ್ನು ಎರಡರಷ್ಟು ಹೆಚ್ಚಿಸಬೇಕು. ಅಂತಹವರ ಕುಲ ಗೋತ್ರ ಜಾತಿಗಳನ್ನು, ಅವರು ನಡೆಸಿದ ಉತ್ತಮ ಕಾರ್ಯಗಳನ್ನು ಚೆನ್ನಾಗಿ ವಿಮರ್ಶಿಸಿ ಅವರವರ ಅಂತಸ್ತಿಗೆ ತಕ್ಕಂತೆ ಅವರ ವೇತನವನ್ನು ಮೊದಲಿಗಿಂತಲೂ ದ್ವಿಗುಣ ತ್ರಿಗುಣ ಚತುರ್ಗುಣವಾಗಿ ಹೆಚ್ಚಿಸುತ್ತಾ ಬರಬೇಕು. ಅಂತಹವರಲ್ಲಿ ಮೊದಲು 10 ಮಂದಿಗೆ ಅಧಿಪತಿಗಳಾಗಿದ್ದವರನ್ನು 100 ಮಂದಿಯ ಅಧಿಪತ್ಯಕ್ಕೂ, ಅವರಲ್ಲಿಯೂ ಒಳ್ಳೆ ಸಾಹಸಿಯಾಗಿ ಚಟುವಟಿಕೆಯುಳ್ಳ ಶೂರರನ್ನು 1000 ಮಂದಿಯ ಮೇಲಿನ ಅಧಿಪತ್ಯಕ್ಕೂ ಏರಿಸಬೇಕು. ಸೇನಾ ಪ್ರಮುಖರನ್ನೆಲ್ಲ ಆಗಾಗ ಒಂದಾಗಿ ಸೇರಿಸಿ, ಜಯವು ಯಾರಿಗೂ ಸ್ಥಿರವಲ್ಲ, ನಾವು ಒಬ್ಬರನ್ನೊಬ್ಬರು ಕೈಬಿಡದೆ ಜಯಸಾಧನೆಗಾಗಿ ಶಪಥ ಮಾಡುವೆವು, ಭಯಶೀಲರು ಇಲ್ಲಿಯೇ ನಿಂತು ಬಿಡಲಿ. ದೊಂಬಿ ಯುದ್ಧದಲ್ಲಿ ಶೌರ್ಯದಿಂದ ತಾವು ಮುಂದುವರಿಯದೆ ಮುಂದೆ ಬಿದ್ದವರನ್ನು ಉಪೇಕ್ಷಿಸಿ ಹಿಂದೆ ಹಿಂದೆ ಸರಿಯುವ ಮೈಗಳ್ಳರು ಇಲ್ಲಿಂದಲೇ ಹಿಂತಿರುಗಿ ಬಿಡಲಿ. ತಾವು ಯುದ್ಧವನ್ನು ಬಿಟ್ಟೋಡದೆ ತಮ್ಮ ಕಡೆಯವರನ್ನು ಶತ್ರುಗಳ ಕೊಲೆಗೆ ಸಿಕ್ಕದಂತೆ ತಪ್ಪಿಸಬಲ್ಲವರೆಲ್ಲರೂ ನಮ್ಮೊಡನೆ ಬರಲಿ. ತಮ್ಮನ್ನು ತಮ್ಮ ಕಡೆಯವರನ್ನು ರಕ್ಷಿಸಿಕೊಳ್ಳಬಲ್ಲವರೇ ಶತ್ರುಗಳನ್ನು ಕೊಲ್ಲಲು ಸಮರ್ಥರು. ಯುದ್ಧವನ್ನು ಬಿಟ್ಟು ಓಡುವುದರಿಂದ ನಿಂದೆ, ಅಪಕೀರ್ತಿ, ಧನನಾಶ, ಕೊಲೆ ಇವೆಲ್ಲ ಸಂಭವಿಸುವವು. ಪ್ರಾಣ ಭಯದಿಂದ ಓಡುವವನು, ಲಜ್ಜೆ ಬಿಟ್ಟವನು, ಆಯುಧವನ್ನು ಬಿಸುಟವನು, ಸಂಗಡಿಗರನ್ನು ಬಿಟ್ಟು ಪಲಾಯನ ಮಾಡುವವನು, ಶತ್ರುಗಳ ಕೈಗೆ ಸಿಕ್ಕಿಬಿದ್ದವನು, ಇಂತಹವರೆಲ್ಲ ಬಹಳ ಕಠಿಣವಾದ ಮತ್ತು ಸಂಕಟಕರವಾದ ಮಾತುಗಳನ್ನು ಕೇಳಬೇಕಾಗುವುದು. ಇಂತಹ ದುರವಸ್ಥೆಯು ನಮ್ಮ ಸೈನಿಕರಲ್ಲಿ ಯಾರಿಗೂ ಎಂದಿಗೂ ಬಾರದಿರಲಿ. ಇವೆಲ್ಲ ಶತ್ರುಪಕ್ಷದವರಿಗೆ ಇರಲಿ. ಯುದ್ಧಕ್ಕೆ ವಿಮುಖರಾಗುವವರು ನರಾಧಮರು. ಅವರ ಬದುಕು ಜನರಲ್ಲಿ ಸಂಖ್ಯಾವೃದ್ಧಿಗಾಗಿಯೇ ಹೊರತು ಅವರಿಂದ ಇಹಕ್ಕಾಗಲಿ ಪರಕ್ಕಾಗಲಿ ಏನೂ ಫಲವಿಲ್ಲ. ಬೆನ್ನು ತೋರಿಸಿ ಓಡುವವರನ್ನು ಕಂಡಾಗ ಜಯಶೀಲರಾದ ಶತ್ರುಗಳ ಸಂತೋಷಕ್ಕೆ ಪಾರವೇ ಇಲ್ಲ. ಹೊಗಳು ಭಟರ ಸ್ತುತಿವಾಕ್ಯಗಳೊಡನೆ ಅವರು ಅಟ್ಟಹಾಸದಿಂದ ಮೇಲೆ ಮೇಲೆ ಬೆನ್ನಟ್ಟಿ ಬರುವರು. ಯುದ್ಧದಲ್ಲಿ ಶತ್ರುವಿನಿಂದ ಪರಾಜಿತನಾದೆ ಎಂಬ ಅಪಕೀರ್ತಿಯು ವಧಕ್ಕಿಂತಲೂ ದುಸ್ಸಹವಾದ ದುಃಖವು. ಜಯವು ಧರ್ಮಕ್ಕೂ ಸಮಸ್ತ ಸುಖಕ್ಕೂ ಮೂಲಾಧಾರವು. ಬೀರುಗಳಿಗೆ ಯಾವುದು, ಅಂದರೆ ಬೀರುಗಳಿಗೆ ಮರಣವು ಮಹತ್ತಾದ ಕಷ್ಟವೆಂದು ತೋರಿರುವುದೋ ಅದನ್ನೇ ಶೂರರು ಸಂತೋಷದಿಂದ ಎದುರು ನೋಡುವರು. ನಾವು ಪ್ರಾಣಗಳನ್ನು ಲಕ್ಷ್ಯ ಮಾಡದೆ ಸ್ವರ್ಗಕ್ಕಾಗಿ ಹೊಡೆದಾಡುವೆವು. ಯುದ್ಧದಲ್ಲಿ ಜೀವದಾಸೆಯನ್ನು ಬಿಟ್ಟು ತನಗೆ ಜಯವೂ ವಧವೂ ಸಮಾನವೇ ಎಂದು ಹೇಳಿ ಎಲ್ಲರನ್ನೂ ಹುರಿದುಂಬಿಸುತ್ತಿರಬೇಕು. ಹಾಗೆ ಮಾಡುತ್ತಿದ್ದರೆ ಮಾತ್ರವೇ ಸೈನಿಕರು ದೃಢಮನಸ್ಕರಾಗಿ ಪ್ರಾಣವನ್ನು ಲಕ್ಷ್ಯ ಮಾಡದೆ ಮುಂದೆ ನುಗ್ಗಿ ಹೋರಾಡುವರು. ಕತ್ತಿ ಗುರಾಣಿಗಳನ್ನು ಹಿಡಿದವರು ಸೈನ್ಯದ ಮುಂಭಾಗದಲ್ಲಿರಬೇಕು. ರಥ ಸೈನ್ಯವು ಹಿಂಭಾಗದಲ್ಲಿರಬೇಕು. ಇವೆರಡರ ನಡುಭಾಗದಲ್ಲಿ ರಕ್ಷಿಸಲ್ಪಡತಕ್ಕ ಇತರ ಸೈನ್ಯಗಳಿರಬೇಕು. ಶತ್ರುಗಳ ಮೇಲೆ ಬಿದ್ದು ತಡೆಯುವುದಕ್ಕಾಗಿ ಕೆಲವು ಪದಾತಿ ಸೈನ್ಯಗಳನ್ನು ಮರೆಯಾಗಿಟ್ಟಿರಬೇಕು. ಧೀರರು ದೃಢ ಮನಸ್ಕರು ಆದ ಸೇನಾ ಪ್ರಮುಖರನ್ನು ಮುಂದಿಟ್ಟುಕೊಂಡು ಇತರರು ಅವರನ್ನು ಹಿಂಬಾಲಿಸಬೇಕು. ಬೀರುಗಳಿಗೂ ಉತ್ತೇಜನ ವಾಕ್ಯಗಳಿಂದ ಉತ್ಸಾಹವನ್ನು ಹುಟ್ಟಿಸುತ್ತಿರಬೇಕು.
ಶತ್ರುಗಳಿಗೆ ಸೇನಾ ಸಂಖ್ಯೆಯನ್ನು ದೊಡ್ಡದಾಗಿ ಮಾಡಿ ತೋರಿಸುವುದಕ್ಕಾಗಿ ಜನರನ್ನು ಸೈನ್ಯಕ್ಕೆ ಸಮೀಪದಲ್ಲಿ ಆಕಾರ ಮಾತ್ರಕ್ಕಾಗಿ ನಿಲ್ಲಿಸಿಡಬೇಕು. ಸೈನಿಕರು ಸ್ವಲ್ಪವಾಗಿದ್ದಾಗ ದಟ್ಟವಾಗಿ ನಿಲ್ಲಿಸಿ ಯುದ್ಧ ಮಾಡಿಸಬೇಕು. ಸೇನಾಪತಿಗೆ ಇಷ್ಟವಿದ್ದರೆ ಅದನ್ನೇ ವಿಸ್ತರಿಸಿಡಬಹುದು. ಸ್ವಲ್ಪ ಜನರು ಹೆಚ್ಚು ಮಂದಿಯೊಂದಿಗೆ ಯುದ್ಧ ಮಾಡಬೇಕಾದಾಗ ಸೂಚಿ ಮುಖವೆಂಬ ವ್ಯೂಹವನ್ನು ರಚಿಸಬೇಕು. ಆಗ ಸ್ವಲ್ಪ ಸೈನ್ಯದ ನಿಯಾಮಕರು ತನ್ನ ಕಡೆಯು ದುರ್ಬಲವಾಗಿದ್ದರು ಅಥವಾ ಪ್ರಬಲವಾಗಿದ್ದರು ಅವರನ್ನು ಉತ್ತೇಜನಗೊಳಿಸುವುದಕ್ಕಾಗಿ ಸುಳ್ಳಾಗಿಯೋ ನಿಜವಾಗಿಯೋ ನಮ್ಮ ಶತ್ರುಗಳು ಬಿದ್ದರು, ಓಡಿದರು, ಸತ್ತರು, ಭಲೇ ಆಶ್ಚರ್ಯ ಎಂದು ಕೈತಟ್ಟಿ ಹುರಿಗೊಳಿಸುತ್ತಿರಬೇಕು. ಮತ್ತು ಅದು ನಿಮ್ಮ ಸಹಾಯಕ್ಕೆ ಇನ್ನೂ ಸೈನ್ಯಗಳು ಬರುತ್ತಿವೆ, ಹೆದರದೆ ಹೊಡೆಯಿರಿ ಎಂದು ಆರ್ಭಟಿಸಿ ಕೂಗಬೇಕು. ಆಗಾಗ ಸಿಂಹನಾದಗಳನ್ನು ಕಿಲಕಿಲ ಧ್ವನಿಗಳನ್ನು ಮಾಡಬೇಕು. ಪ್ರಕಚ, ಬೇರಿ, ಪಣವ, ಮೃದಂಗಾದಿ ವಾದ್ಯಗಳನ್ನು ನುಡಿಸಬೇಕು ಎಂದನು. ಇದು 100ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.